ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನನ್ನನ್ನ ಯಾರು ಅರೆಸ್ಟ್ ಮಾಡಿರಲಿಲ್ಲ. ಬಂಧನ ಬಿಡುಗಡೆ ವಿಚಾರಕ್ಕೆ ಎಸ್ ನಾರಾಯಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಬ್ಯಾಂಕ್ ಮತ್ತು ನನ್ನ ನಡುವಿನ ಕೇಸ್ ಕೋರ್ಟ್ನಲ್ಲಿ ಡಿಸ್ಮಿಸ್ ಆಗಿತ್ತು ಅಂತ ಎಸ್ ನಾರಾಯಣ ಅವರು ಈ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 1 ತಿಂಗಳ ಹಿಂದೆಯೇ ಆ ಕೇಸ್ ಖುಲಾಸೆಯಾಗಿದೆ. ಆದ್ರೆ ಆ ಪ್ರತಿ ವೀಕ್ಷಿಸದೆ ಪೊಲೀಸರು ಕರೆದುಕೊಂಡು ಹೋಗಿದ್ರು. ಜೊತೆಗೆ ಸಾಲ ವಸೂಲಾತಿ ಕೋರ್ಟ್ನಲ್ಲಿ ವಿಚಾರಣೆಗೆ ಒಳಪಡಿಸಿದ್ರು. ನನ್ನ ಬಳಿ ಕೇಸ್ ಡಿಸ್ಮಿಸ್ ಪ್ರತಿ ಇರೋದ್ರಿಂದ ಕೂಡಲೇ ನನ್ನನ್ನು ವಾಪಸ್ ಕಳುಹಿಸಿ ಕೊಟ್ರು ಅಂತ TV5ಗೆ ನಟ ಹಾಗೆ ನಿರ್ದೇಶಕ ಎಸ್ ನಾರಾಯಣ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪೊಲೀಸರ ಮೇಲೆ ನಿರ್ದೇಶಕ ಎಸ್ ನಾರಾಯಣ ಅವರು ಈ ಸಂದರ್ಭದಲ್ಲಿ ಗರಂ ಆಗಿರ್ತಕ್ಕಂಥದ್ದು. ಉದ್ದೇಶಪೂರ್ವಕವಾಗಿ ನನ್ನನ್ನು ಕರೆದುಕೊಂಡು ಹೋದ್ರು, ದಾಖಲೆ ತೋರಿಸಿದ್ರು, ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಅಂತ ಈ ಸಂದರ್ಭದಲ್ಲಿ ಎಸ್ ನಾರಾಯಣ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ನಿನ್ನೆ ಒಂದು ಸುದ್ದಿ ಹೊರಬಿದ್ದಿತ್ತು. ಎಸ್ ನಾರಾಯಣ ಅವರನ್ನ ಅರೆಸ್ಟ್ ಮಾಡಿದ್ದಾರಂತೆ ಪೊಲೀಸರು. ಜೊತೆಗೆ ಜಾಮೀನಿನ ಮೇಲೆ ಅವರನ್ನ ಬಿಡುಗಡೆ ಮಾಡಲಾಗಿದೆ ಅನ್ನೋದೊಂದು ವಿಚಾರ ಹೊರಬಿದ್ದಿತ್ತು. ಸಾಕಷ್ಟು ಸಂಚಲನ ಕ್ರಿಯೇಟ್ ಮಾಡಿತ್ತು ಸ್ಯಾಂಡ್ಲ್ವುಡ್ ನಲ್ಲಿ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ ನಾರಾಯಣ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನನ್ನು ಯಾರು ಅರೆಸ್ಟ್ ಮಾಡಿರಲಿಲ್ಲ. ಬಂಧನ ಬಿಡುಗಡೆ ವಿಚಾರಕ್ಕೆ ಈಗ ಎಸ್ ನಾರಾಯಣ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬ್ಯಾಂಕ್ ಮತ್ತು ನನ್ನ ನಡುವಿನ ಕೇಸ್ ಕೋರ್ಟ್ನಲ್ಲಿ ಡಿಸ್ಮಿಸ್ ಆಗಿತ್ತು ಅಂತ ಈ ಸಂದರ್ಭದಲ್ಲಿ ಎಸ್ ನಾರಾಯಣ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಆಗಿರುವಂತಹ ಲಕ್ಷ್ಮೀನಾರಾಯಣ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಲಕ್ಷ್ಮೀನಾರಾಯಣ, ನಿನ್ನೆ ಈ ಒಂದು ಸುದ್ದಿ ಹೊರಬಿದ್ದಿತ್ತು, ಅವರನ್ನ ಅರೆಸ್ಟ್ ಮಾಡಿದ್ರಂತೆ, ನಂತರ ಅವರನ್ನ ಬಿಡುಗಡೆ ಮಾಡಲಾಯಿತು ಅಂತ ಒಂದು ಸುದ್ದಿ ಹೊರಬಿದ್ದಿತ್ತು. ಸಾಕಷ್ಟು ಸಂಚಲನ ಕ್ರಿಯೇಟ್ ಮಾಡಿತ್ತು. ಆದ್ರೆ ಈಗ ಎಸ್ ನಾರಾಯಣ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರು TV5 ಜೊತೆ ಲಕ್ಷ್ಮೀನಾರಾಯಣ? ಖಂಡಿತವಾಗ್ಲೂ ಶಿವಶಂಕರ್, ಈ ಯುಗಾದಿ ಹಬ್ಬದ ವಿಶೇಷವಾಗಿ ಎಸ್ ನಾರಾಯಣ ಅವರಿಗೆ ಯುಗಾದಿ ಹಬ್ಬದ ವಿಶೇಷವಾಗಿ ಬೇವು ಬೆಲ್ಲದ ಒಂದು ಸುದ್ದಿ ಮುಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಅಷ್ಟೇ ಅವರನ್ನ ಅರೆಸ್ಟ್ ಮಾಡಿ ಮತ್ತೆ ಬೇಲ್ ಮೇಲೆ ರಿಲೀಸ್ ಮಾಡಲಾಗಿದೆ ಅಂತಕ್ಕಂಥ ಸುದ್ದಿ ಒಂದಷ್ಟು ಮಾಧ್ಯಮಗಳಲ್ಲಿ ಬಿತ್ತರವಾಗಿತ್ತು. ಆದ್ರೆ ಅವರ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇರ್ಲಿಲ್ಲ. ತದನಂತರ ಅವರೇ ಖುದ್ದು TV5ಗೆ ಕರೆ ಮಾಡಿ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನನ್ನು ಯಾರು ಅರೆಸ್ಟ್ ಮಾಡಿರ್ಲಿಲ್ಲ. ಏನು ಮಾಧ್ಯಮದಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಕ್ಕಂಥ ಎಲ್ಲಾ ಮಾಹಿತಿ ಶುದ್ಧ ಸುಳ್ಳು ಅಂತಕ್ಕಂತಹ ಮಾಹಿತಿಯನ್ನ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ DRT ಕೋರ್ಟ್ ನಲ್ಲಿ ಹಿಂದೆನೆ ತಮ್ಮ ಮಧ್ಯೆ ಮತ್ತೆ ಬ್ಯಾಂಕ್ ಮಧ್ಯೆ ಇದ್ದಂತಹ ವ್ಯಾಜ್ಯ ಡಿಸ್ಮಿಸ್ ಆಗಿತ್ತು. ಅದರ ಪ್ರತಿ ಕೂಡ ನನ್ನ ಹತ್ರ ಇತ್ತು. ಆದ್ರೆ ಪೊಲೀಸರು ನನ್ನನ್ನು ಕರೆದೊಯ್ಯಲು ಬಂದರು. ನನ್ನ ಪ್ರತಿ ತೋರಿಸಿದ್ರು ಸಹ ನನ್ನ ಮಾತಿಗೆ ಅಥವಾ ಪ್ರತಿಗೆ ಬೆಲೆ ಕೊಡ್ಲಿಲ್ಲ. ಆದ್ರೂ ಸಹ ಅವ್ರು ನನ್ನ DRT ಕೋರ್ಟ್ಗೆ ಕರ್ಕೊಂಡು ಹೋದ್ರು, ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ನಂತರ ಅವರು ಏನು ದಾಖಲೆಗಳನ್ನ ಪರಿಶೀಲಿಸಿದ ನಂತರ ನನ್ನನ್ನ ಕಳಿಸಿಕೊಟ್ರು, ಯಾವುದೇ ತೊಂದರೆ ಇಲ್ಲ ಅಂತಕ್ಕಂತ ಮಾಹಿತಿಯನ್ನ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಪೊಲೀಸರ ಈ ಒಂದು ದರ್ಪದ ರೀತಿಯಾದಂತ ಒಂದು ಇದಕ್ಕೆ ತುಂಬಾ ಕಿಡಿಕಾರಿದ್ದಾರೆ ಎಸ್ ನಾರಾಯಣ ಅವರು ಅಂತ ಹೇಳ್ಬೋದು ಶಿವಶಂಕರ್. ಓಕೆ ಲಕ್ಷ್ಮೀನಾರಾಯಣ, ಈಗ ಕೋರ್ಟ್ ನಲ್ಲಿ ಕೇಸ್ ಡಿಸ್ಮಿಸ್ ಆಗಿತ್ತು ಅನ್ನೋ ಒಂದು ಮಾಹಿತಿಯನ್ನ ಸ್ವತಃ ಎಸ್ ನಾರಾಯಣ ಅವರೇ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಏನು ಅಮೌಂಟ್ ಕ್ಲಿಯರ್ ಆಗಿತ್ತಾ ಹೇಗೆ ಅನ್ನುವಂಥದ್ದು, IDBI ಬ್ಯಾಂಕ್ ನಲ್ಲಿ ಮಾಡಿದಂತಹ ಸಾಲವನ್ನ ಕ್ಲಿಯರ್ ಮಾಡಿದ್ರ ಹೇಗೆ ಅನ್ನುವಂಥದ್ದು ಲಕ್ಷ್ಮೀನಾರಾಯಣ? ಶಿವಶಂಕರ್, ಇಲ್ಲಿ ಯಾಕಂದ್ರೆ ಕೇಸ್ ಡಿಸ್ಮಿಸ್ ಆಗ್ಬೇಕಂದ್ರೆ ಅಥವಾ ಏನು ಬ್ಯಾಂಕು ಮತ್ತೆ ಎಸ್ ನಾರಾಯಣ ಅವರ ಮಧ್ಯೆ ಒಂದು ರೀತಿಯಾದಂತಹ ಮಾತುಕತೆ ಅಥವಾ ಒಪ್ಪಂದ ಆಗಿರ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅವರಿಬ್ಬರ ಪರಸ್ಪರ ಒಪ್ಪಿಗೆಯ ಮೇರೆಗೆ ಆ ಕೇಸ್ನ ಖುಲಾಸೆಗೊಳಿಸಿರ್ತಾರೆ. ಆದ್ರೆ ಅದು ಯಾವ ರೀತಿಯಾದಂತಹ ಖುಲಾಸೆ ಆಗಿದೆ ಅಂತಕ್ಕಂಥದ್ದು ಖುದ್ದು ಎಸ್ ನಾರಾಯಣ ಅವರೇ ಸ್ಪಷ್ಟನೆ ನೀಡಬೇಕಾಗುತ್ತೆ. ಯಾಕಂದ್ರೆ ಆ ಕೇಸ್ ಖುಲಾಸೆ ಆದ ನಂತರ ಅವರು ಮೇಲ್ವಿಚಾರಣೆಗೆ ಮತ್ತೊಂದು ಕೋರ್ಟ್ಗೆ ಹೋಗಿರ್ತಾರೆ. ಸೊ ಹಾಗಾಗಿ ಆ ಪ್ರತಿಯನ್ನ ಮತ್ತೊಂದು ಕೋರ್ಟ್ಗೆ ಅವರು ಸಬ್ಮಿಟ್ ಮಾಡುವಂತಹ ಒಂದು ಇದು ಕೂಡ ಇರುತ್ತೆ. ಹಾಗಾಗಿ ಈ ಎಲ್ಲವನ್ನು ಪರಿಶೀಲಿಸಿ ನಂತರ ಒಂದು ಒಮ್ಮತಕ್ಕೆ ಬರಬೇಕಾಗುತ್ತೆ ಅಂತ ಹೇಳ್ಬೋದು ಶಿವಶಂಕರ್. ಓಕೆ, ಖುಲಾಸೆ ಆಗಿದ್ರು ಸಹ ಕೋರ್ಟ್ ಇಂದ ಈ ಒಂದು ಪ್ರಕರಣ ಅವರನ್ನ ಕರೆದೊಯ್ದಿದ್ದಾರೆ ಪೊಲೀಸರು ಅನ್ನುವಂಥದ್ದು. ಅಂದ್ರೆ ಡಿಸ್ಮಿಸ್ ಪ್ರತಿ ಅವ್ರ ಹತ್ರ ಇರ್ಲಿಲ್ವಾ ಸಂದರ್ಭದಲ್ಲಿ? ಎಲ್ಲಿದ್ರಂತೆ ಲಕ್ಷ್ಮೀನಾರಾಯಣ ಆ ಟೈಮಲ್ಲಿ ಎಸ್ ನಾರಾಯಣ ಅವರು? ಅಂದ್ರೆ ಎಸ್ ನಾರಾಯಣ ಅವರು ಅವ್ರ ಮನೆಯಲ್ಲೇ ಇದ್ರಂತೆ. ಸೊ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಲು ಹೋದಾಗ ಅಥವಾ ವಿಚಾರಣೆಗೆ ಕರೆದೊಯ್ಯಲು ಹೋದಾಗ ಅವರು ಏನು ಮಾತುಕತೆ ಮೂಲಕ ಹೇಳಿ ಆ ಕೇಸ್ ಕ್ಲೋಸ್ ಆಗಿದೆ, ಈಗ ಯಾಕೆ ನನ್ನನ್ನ ಕರೆದೊಯ್ಯಲು ಬಂದಿದ್ದೀರಾ ಅಂತಕ್ಕಂತ ಮಾಹಿತಿಯನ್ನ ಪೊಲೀಸರನ್ನ ಕೇಳಿದ್ದಾರೆ. ನಮ್ಗೆ ಅದೆಲ್ಲ ಗೊತ್ತಿಲ್ಲ ಸರ್, ನೀವು ಈ ಕೂಡಲೇ ಬರಬೇಕು. ಓಕೆ ಲಕ್ಷ್ಮೀನಾರಾಯಣ, ಮತ್ತೆ ತಮ್ಮನ್ನ ಸಂಪರ್ಕಿಸ್ತೇನೆ. ಈಗ ಸ್ವತಃ ಖ್ಯಾತ ನಿರ್ದೇಶಕರಾಗಿರುವಂತಹ ಎಸ್ ನಾರಾಯಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಪ್ರಥಮವಾಗಿ ತಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಿನ್ನೆ ಒಂದಷ್ಟು ಸುದ್ದಿಗಳು ಹರಿದಾಡಿತ್ತು ಸರ್, ತಾವು ಅರೆಸ್ಟ್ ಆದ್ರಿ, ನಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು ಅಂತ ಒಂದು ವಿಚಾರವನ್ನ ಎಲ್ಲೆಡೆ ಹರಿದಾಡಿತ್ತು. ಆದ್ರೆ ಈಗ ತಾವು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ದೀರಾ, ಏನ್ ಹೇಳ್ತೀರಾ ಸರ್? ಅಲ್ಲ, ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೀನಿ ಅಂತ ಯಾರು ಕೊಟ್ಟರು ಸುದ್ದಿ? ಓಕೆ, ಅಂದ್ರೆ ನಿನ್ನೆ ಈ ರೀತಿಯಾದಂತ ಸುದ್ದಿ ಹರಿದಾಡಿತ್ತು ಸರ್. ಆಕ್ಚುಲಿ ಅಲ್ಲ, ಹರಿದಾಡೋದಲ್ಲ, ಸುದ್ದಿಗಳು ಯಾವತ್ತು ಸುಳ್ಳಾಗಬಾರ್ದು, ಸುದ್ದಿಗಳು ಸರಿಯಾಗಿರ್ಬೇಕು. ಅವಾಗ ಸುದ್ದಿಗಳಿಗೆ ಗೌರವ, ಸುದ್ದಿ ಕೊಡೋರಿಗೆ ಗೌರವ. ಓಕೆ, ಜಾಮೀನು ಪ್ರಶ್ನೆನೇ ಬರೋದಿಲ್ಲ ಅಲ್ಲಿ.
ಯಾಕೆಂದ್ರೆ ಅದು ಸ್ಟೇ ಅಂದ್ರೆ ಡಿಸ್ಮಿಸ್ ಆಗಿರೋ ಕೇಸ್ ಇಟ್ಕೊಂಡು ಅವ್ರು ಬಂದು ನಮ್ಮನ್ನ ಕರ್ಕೊಂಡು ಹೋದ್ರು. ನಾವು ಹೋಗಿ ಕೋರ್ಟ್ ಕರ್ಕೊಂಡು ಹೋದ್ರು. ಕೋರ್ಟ್ ಅಲ್ಲಿ ನಾವು ಡಿಸ್ಮಿಸ್ ಆಗಿರೋ ಕೇಸ್ ಬಗ್ಗೆ ಡಿಸ್ಮಿಸ್ ಆಗಿರೋ ಲೆಟರ್ ಕೊಟ್ವಿ. ಅವರು ಖಂಡಿಸಿದ್ರು. ನಾವು ಹೇಳಿದ್ವಿ ಡಿಸ್ಮಿಸ್ ಆಗಿದೆ ಸರ್ ಅಂದ್ರೂ ಕೇಳಲಿಲ್ಲ, ನಮ್ಮನ್ನ ಬಲವಂತವಾಗಿ ಕರ್ಕೊಂಡು ಹೋದ್ರು. ಅಷ್ಟೇನೆ, ಜಾಮೀನ್ ಪ್ರಶ್ನೆ ಬರೋದೇ ಇಲ್ವಲ್ಲ ಇಲ್ಲಿ. ಏನೋ ಅಪರಾಧ ಮಾಡಿದ್ರೆ ತಾನೇ ಜಾಮೀನ್ ತಗೊಳಕ್ ನಾನು, ಜಾಮೀನ್ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಹಾಗಾಗಿ ಸ್ವಲ್ಪ ಬೇಸರ ಆಯ್ತು ಸುದ್ದಿಗಳು ಈ ರೀತಿ ಹರಿದಾಡಿದ್ದಕ್ಕೆ. ಅಲ್ಲಿ ಏನೋ ಅಂತದ್ದೇನೋ ನಡೆದಿಲ್ಲ. ಕರೆದ್ರು ಹೋದೆ, 5 ನಿಮಿಷ ಜಡ್ಜ್ ಮುಂದೆ ನಿಂತ್ಕೊಂಡ್ವಿ, ನಡೆದಿದ್ದು ಹೇಳಿದ್ವಿ. ಅವರು ನೋಡಿದ್ರು ಇದನ್ನ, ಇಲ್ಲ ಈ ರೀತಿ ಮಾಡಬಾರ್ದಾಗಿತ್ತು ಅಂತ. ಇವ್ರಿಗೆ ಛೀಮಾರಿ ಹಾಕಿದ್ರು, ಕಳಿಸ್ಕೊಟ್ರು ಅಷ್ಟೇ. ಎಸ್ ಸರ್. ಅಲ್ಲ, ಈಗ ಪೊಲೀಸರಿಗೆ ಕಿಂಚಿತ್ತು ಮಾಹಿತಿ ಇರ್ಲಿಲ್ವಾ ಅನ್ನುವಂಥದ್ದು? ತಾವು ಡಿಸ್ಮಿಸ್ ಪ್ರತಿಯನ್ನ ತಮ್ಮ ಕೈಯಲ್ಲೇ ಹಿಡ್ಕೊಂಡಿದ್ರೆ ಆದ್ರೂ ಪೊಲೀಸರಿಗೆ ಗೊತ್ತಾಗ್ಲಿಲ್ವಾ ಹೇಗೆ ಅನ್ನುವಂಥದ್ದು ಸರ್? ನಾನು ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾರೆ, ಬಟ್ ನನ್ನ ಹತ್ರ ಬಂದಾಗ ನಾನು ಅದ್ರ ಕಾಪಿ ಅವ್ರ ಕೈ ಕೊಟ್ಟಿದ್ದೀನಿ. ಕೊಟ್ಟ ಮೇಲೆ ಅವ್ರೇನ್ ಹೇಳ್ತಾರೆ, ಇಲ್ಲ ಸರ್ ನಮ್ಮ ಕರ್ತವ್ಯ ನಾವು ಮಾಡ್ಬೇಕು ಅಂತ ಹೇಳ್ತಾರೆ ಅವರು. ಹಾಗಿದ್ದಾಗ ನಾವು ಅವ್ರ ಕರ್ತವ್ಯ ಗೌರವ ಕೊಡ್ಲೇಬೇಕು. ಹಾಗಾಗಿ ನಾನು ಅವ್ರ ಜೊತೆಲಿ ಹೋದೆ. ಸರ್, ಅಂದ್ರೆ ಡಿಸ್ಮಿಸ್ ಯಾವ ರೀತಿ ಆಯ್ತು ಅನ್ನುವಂಥದ್ದು ಸರ್? ರಾಜಿ ಸಂಧಾನ ಯಾವ ರೀತಿ ಆಯ್ತು ಕೋರ್ಟ್ ನಲ್ಲಿ? ರಾಜಿ ಸಂಧಾನ ಅಲ್ಲ, ಯಾರು ಏನಾಗಿದೆ, ಒಂದು ಕಂಪ್ಲೇಂಟ್ ಇದ್ದಾಗ ಕಂಪ್ಲೇಂಟ್ ನ ನನಗೆ ಸರ್ವ್ ಮಾಡ್ಬೇಕು, ಅವರು ನೋಟಿಸ್ ಇಶ್ಯೂ ಮಾಡ್ಬೇಕು. ನನಗೆ ನೋಟಿಸ್ ಏನ್ ಮಾಡಿದಾರೆ, ನನ್ನ ಹಳೆಯ ಅಡ್ರೆಸ್ಗೆ ನೋಟಿಸ್ ಅವ್ರು ಹೋಗಿದ್ದಾರೆ ಇವರು. ನನ್ ಮನೆ ಹಳೆ ಮನೆಯಲ್ಲಿ ಇಲ್ಲ, ನಾನು ಆ ಮನೆ ಮಾರಿ 5 ವರ್ಷ ಆಗಿದೆ. ಅಲ್ಲಿ ಹೋಗಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಬಟ್ ನಾನು ಇಲ್ಲದೆ ಇರೋದ್ರಿಂದ ನಾನು ಮನೆಯಲ್ಲಿ ಇಲ್ಲ ಅಂತ ಹೇಳಿ ಅವರು ಕೋರ್ಟ್ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನನ್ ಗಮನಕ್ಕೆ ಬಂದೇ ಇಲ್ಲ ಅದು. ಆಮೇಲೆ ಪ್ರತಿ ಸಲ ಕೋರ್ಟ್ ಇವರು ಅಲ್ಲಿ ಅಟೆಂಡ್ ಆಗಿಲ್ಲ, ಯಾರು ಕಂಪ್ಲೇಂಟ್ ಕೊಡಿದ್ರು ಅವರು ಅಟೆಂಡ್ ಆಗಿಲ್ಲ. ನಾನು ಹೋಗಿಲ್ದಿರೋದ್ರಿಂದ ಕೋರ್ಟ್ ಅದು ಕೇಸು ಡಿಸ್ಮಿಸ್ ಆಗೋಗಿದೆ. ಡಿಸ್ಮಿಸ್ ಆದ ಪ್ರತಿ ನನಗೆ ತಡವಾಗಿ ಸಿಕ್ತು ನನಗೆ. ಇದಾದ ನಂತರ ಇಲ್ಲಿ ಬ್ಯಾಂಕ್ ಜೊತೆಯಲ್ಲಿ ನಾನು ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿದ್ದೀನಿ. ಅವ್ರ ಜೊತೆಲಿ ಕಾಗದ ಮುಖೇನ, ಮೇಲ್ಗಳ ಮುಖೇನ ಸಂಪರ್ಕ ಮಾಡ್ಕೊಂಡಿದೀವಿ. ಹಣ ಕಟ್ಟಿದ ದಾಖಲೆಗಳೆಲ್ಲ ನಾವು ಕೊಟ್ಟಿದೀವಿ. ಹಾಗಾಗಿ ಇದು ನನಗನ್ನಿಸ್ತು ಉದ್ದೇಶಪೂರ್ವಕವಾಗಿ ಮಾಡಿದ್ರು ನೆನ್ನೆ ಅಂತಲೇ ನನಗನ್ನಿಸಿತು. ಓಕೆ ಸರ್, ಧನ್ಯವಾದ TV5 ಜೊತೆ ಮಾತನಾಡಿ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.